ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಫಸ್ಟ್ ದಿನನೇ ಸಖತ್ತಾಗಿರೋ ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಈ ಪ್ರೋಮೋ ನೋಡಿ ನಿಜವೂ ಶಾಕ್ ಆಯಿತು. ಆ್ಯಕ್ಚುಲಿ ಆಲ್ರೆಡಿ ಹೇಳಿದ್ರು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಈ ಸೀಸನ್ ಅಂತ. ಅದಕ್ಕೆ ತಕ್ಕಂತೆ ಫಸ್ಟ್ ದಿನದ ಪ್ರೋಮೋದಲ್ಲೇ ಟ್ವಿಸ್ಟ್ ಗುರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳಿರಲ್ಲ, ಇದೇ ಕಾರಣಕ್ಕೆ ಅಂತ ಅನಿಸುತ್ತೆ. ಕ್ಯಾಪ್ಷನ್ ತುಂಬ ಚೆನ್ನಾಗಿದೆ. ಹಾಯ್ ಹೇಳೋಕ್ಕೂ ಮುನ್ನವೇ ಟಾಟಾ ಬಾಯ್ ಹೇಳೋದು ಯಾರು ಅಂತ ಹಾಕಿದ್ದಾರೆ. ಸೊ ಫಸ್ಟ್ ದಿನವೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಏನೋ ಕನ್ಸಿಡರ್ ಇಟ್ಕೊಂಡು ನಾನೇನೋ ದೊಡ್ಡ ಮಟ್ಟಕ್ಕೆ ತೋರಿಸ್ಕೋಬೇಕಪ್ಪ, ಅಚೀವ್ ಮಾಡಬೇಕು, ಹೆಸರು ಮಾಡಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು, ಜನಗಳಿಗೆ ತುಂಬ ಹತ್ರ ಆಗಬೇಕು, ಈ ಸ್ಟೇಜ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಆಸೆ ಇಟ್ಟು ಬಂದಂಥ ಸ್ಪರ್ಧಿಗಳಿಗೆ ಇವಾಗ ಬಿಗ್ ಬಾಸ್ ಅವ್ರ ಕಡೆಯಿಂದ ಸಖತ್ತಾಗಿರೋ ಟ್ವಿಸ್ಟು ಏನಪ್ಪ ಅಂದರೆ ಫಸ್ಟ್ ದಿನವೇ ಆಚೆ ಹೋಗಬೇಕು. ಎಷ್ಟು ಕಷ್ಟ ಇರುತ್ತೆ. ಆ್ಯಂಡ್ ಜೊತೆಗೆ ಅವ್ರಿಗೆ ಹೋಗೋರ ಜೊತೆಗೆ ಅಲ್ಲಿ ಸೆಲೆಕ್ಷನ್ ಮಾಡಬೇಕಲ್ಲ, ನೀವು ಹೋಗಿ ಅಂತ ಇವ್ರ ನೇಮ್ಗಳನ್ನ ತೊಗೊಂಡು ಹೇಳ್ಬೇಕಲ್ಲ, ಅವ್ರುಗಳು ಕೂಡ ಸಿಕ್ಕಾಪಟ್ಟೆ ಸಂಕಟ ಇರುತ್ತೆ, ಇವತ್ತು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಯಾಕಂದ್ರೆ ಫಸ್ಟ್ ದಿನ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ಸ್ಟಿಲ್ ಹೊರಗಡೆ ಏನು ಒಂದಿಷ್ಟು ವಿಷಯಗಳಿರುತ್ತೆ ಅದನ್ನ ಇಟ್ಕೊಂಡೇ ಮಾತಾಡಬೇಕು. ಆ್ಯಂಡ್ ಇಲ್ಲಿಯೂ ಕೂಡ ಪಾಸಿಟಿವ್ ನೆಗೆಟಿವ್ ಆಗುತ್ತೆ. ಅದೇ ವಿಷಯಗಳ ಕೊಡುವಂಥ ರೀಸನ್ಗಳ ಮೇಲೆ ಇವ್ರನ್ನ ಡಿಸೈಡ್ ಮಾಡ್ತಾರೆ ಜನ. ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕಷ್ಟನ ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅವರು ಈ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ. ಪ್ರೋಮೋ ತುಂಬ ಚೆನ್ನಾಗಿದೆ. ಆ ಪ್ರೋಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನವೇ ಭರ್ಜರಿ ಟ್ವಿಸ್ಟ್. ನಾ ಬಂದಿರೋ ಉದ್ದೇಶ ಸ್ವಾಗತ ಮಾಡಬೇಕಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ. ಎಲ್ಲ ಶಾಕ್. ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ. ಸ್ಪಂದನ ತುಂಬಾ ಅವಕಾಶಗಳು ಹೊರಗಡೆ ಸಿಗ್ಬಹುದು ಅಂತ ನಾನು ಅನ್ಕೋತೀನಿ. ಮಾತಾಡಿ ಫೇಮಸ್ ಆಗೋದು ಒಂದಿರುತ್ತೆ. ಒಬ್ಬರಿಗೆ ಗುಡ್ ಬೈ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಈ ಪ್ರೋಮೋ ನೋಡಿದ್ರೆ ಇಲ್ಲಿ 3 ಜನ ಇದ್ದಾರೆ. ಆ 3 ಜನದಲ್ಲಿ ಒಬ್ಬರು ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂತ ಇಡೀ ಮನೆಯವರು ಡಿಸೈಡ್ ಮಾಡಬೇಕಾಗಿದೆ. ಆ 3 ಜನ ಯಾರಪ್ಪ ಅಂದರೆ ನಮ್ಮ ಮಾಳು ಅಣ್ಣ ಆ್ಯಂಡ್ ರಕ್ಷಿತಾ ಆ್ಯಂಡ್ ಸ್ಪಂದನ ಗೌಡ. ಆ್ಯಂಡ್ ಈ 3 ಜನ ಕೂಡ ನೀವು ನಿನ್ನೆ ನೋಡಿದ್ದೀರಾ, ಕನಸುಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಏನೋ ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ ಆ್ಯಂಡ್ ನಾವು ಇಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಜನಗಳಿಗೆ ಹತ್ರ ಆಗಬೇಕು, ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸೆಗಳು ಇಟ್ಕೊಂಡು ಬಂದಿರೋವಂಥವ್ರು. ಜೊತೆಗೆ ಎಲ್ಲಕ್ಕೆ ಹೆಚ್ಚಾಗಿ ಈ ಸ್ಟೇಜ್ ಎಲ್ಲರಿಗೂ ಸಿಗಲ್ಲ. ಸೊ ಹಾಗಾಗಿ ತುಂಬ ಆಸೆಗಳು ಇಟ್ಕೊಂಡು ಬಂದಿರೋ ಈ 3 ಜನಕ್ಕೆ ಫಸ್ಟ್ ದಿನ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಥರ ಪರಿಸ್ಥಿತಿನ ತಂದಿಟ್ಟಿದ್ದಾರಲ್ಲ ಬಿಗ್ ಬಾಸು, ಮೆಚ್ಚಲೇಬೇಕು. ಆ್ಯಂಡ್ ಇವಾಗ ಬಿಗ್ ಬಾಸ್ ಮಾಡಿರುವಂಥ ಅಷ್ಟು ಜನ ಕೂಡ ಎಲ್ಲರೂ ಮಾತಾಡಿಕೊಂಡು ಅವರ ಒಂದು ಒಪಿನಿಯನ್ ಹೇಳಬೇಕಾಗುತ್ತೆ, ಕಾರಣಗಳು ಹೇಳಬೇಕಾಗುತ್ತೆ. ಆ್ಯಕ್ಚುಲಿ ಒಂದು ರೀತಿ ಈಸಿ. ಯಾವ ರೀತಿ ಅಂದರೆ ಈಗ ಈ 3 ಜನ ಯಾರ ಜೊತೆನೂ ಕನೆಕ್ಷನ್ ಇಲ್ಲ ಇವಾಗ, ಓಕೆನಾ. ಸೊ ಈಸಿಯಾಗಿ ಯಾರನ್ನ ಒಬ್ಬನ ಹೋಗಪ್ಪ ನೀನು ನಂಬಿಟ್ಟು ಕಳಿಸ್ಬಿಡ್ಬೋದು, ಓಕೆನಾ. ಬಟ್ ಇನ್ನೊಂದು ರೀತಿ ಕಷ್ಟ ಹೇಗೆ ಅಂದರೆ ಇವತ್ತು ಇವ್ರು ಕೊಡುವಂಥ ಕಾರಣಗಳೇನಿದೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ರೀಸನ್ ಏನಪ್ಪ ಅಂದರೆ ಹೊರಡೆ ಜನ ಇವಾಗ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದೇನೆಂದರೆ ಇವ್ರು ಏನು ಕಾರಣಗಳನ್ನ ಕೊಡ್ತಾರೆ, ಇವ್ರು ಆಚೆ ಹೋಗಲಿ ಅಂದ್ಬಿಟ್ಟು ಏನು ಕಾರಣಗಳನ್ನ ಕೊಡ್ತಾರೆ ಅಂತ. ಆ ಕಾರಣಗಳು ಎಷ್ಟು ವ್ಯಾಲಿಡ್ ಇರುತ್ತೋ ಅಷ್ಟು ಇಲ್ಲಿರುವಂಥ ಸ್ಪರ್ಧಿಗಳ ಮೇಲೆ ಒಂದು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಜನಗಳಿಗೆ. ಅದೇ ಏನಾದ್ರು ಸ್ವಲ್ಪ ಉಲ್ಟಾ ಹೊಡಿತು ಅಂದರೆ ಇವ್ರಿಗೆ ಅದು ಅಗೇನೆಸ್ಟ್ ಆಗಿ ಹೋಗುತ್ತೆ. ಇವರು ಟಾರ್ಗೆಟ್ ಮಾಡ್ತಿದ್ದಾರೆ, ಇವ್ರಿಗೆ ಒಂದು ಮೆಚುರಿಟಿ ಇಲ್ಲ, ಸರಿಯಾಗಿ ಒಂದು ಡಿಸಿಷನ್ ತೊಗೊಳಕ್ಕೆ ಬರಲ್ಲ, ಈ ರೀತಿ ಹೋಗುತ್ತೆ. ಸೊ ಇದೆಲ್ಲ ಸ್ವಲ್ಪ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಆ ಕಷ್ಟನ ತಂದಿಟ್ಟಿದ್ದಾರಲ್ಲ ಬಿಗ್ ಬಾಸು, ಮೆಚ್ಚಲೇಬೇಕು. ಆ್ಯಂಡ್ ಒಂದು ನಿಮಿಷ, ಇಲ್ಲೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಇರೋವಂಗಿದೆ. ಆ್ಯಂಡ್ ಮನೆ ಮಾತ್ರ ಅದ್ದೂರಿಯಾಗಿದೆ. ಏನು ಗೈಸ್, ನಮ್ಮ ಕನ್ನಡದ ಮನೆ, ಯಪ್ಪ ಸುದೀಪ್ ಅಣ್ಣಂಗೆ ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳಬೇಕು. ಸಿಕ್ಕಾಬಟ್ಟೆ ಅವರ ಮಾತು ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಸೀಸನ್ನು. ಇಂಟ್ರೆಸ್ಟಿಂಗ್. ಆ್ಯಂಡ್ ಎಲ್ಲ ಎಷ್ಟು ದೊಡ್ಡದಾಗಿ ಕಾಣಿಸುತ್ತಲ್ಲ, ಯೂಜ್ ಅಂತ ಅನಿಸುತ್ತೆ. ಬಂದಿರೋ ಉದ್ದೇಶ ಸ್ವಾಗತ ಮಾಡಬೇಕಲ್ಲ, ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳೋದಕ್ಕೆ. ಎಲ್ಲರಿಗೂ ಕೂಡ ಸಿಕ್ಕಾಬಟ್ಟೆ ಶಾಕರು ಈ ಮಾತು ಕೇಳಿದ ತಕ್ಷಣ. ಯಾರು ತಾನೇ ಶಾಕ್ ಆಗಲ್ಲ ಫಸ್ಟ್ ದಿನನೇ ವಿದಾಯ ಹೇಳಬೇಕು ಅಂದರೆ. ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಪರಸ್ಪರ ಚರ್ಚಿಸಿ ಅಂದರೆ ಎಲ್ಲರೂ ಕೂಡ ಮಾತಾಡಿಕೊಂಡೇ ಡಿಸಿಷನ್ ತೊಗೋಬೇಕಾಗಿರುವಂಥದ್ದು. ಆ್ಯಂಡ್ ಈ ಡಿಸಿಷನ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂದರೆ ಒಬ್ಬರ ಫುಲ್ ಫ್ಯೂಚರ್ನೇ ಡಿಸೈಡ್ ಮಾಡುವಂಥದ್ದಿದೆ. ಯಾರು ಹೋಗ್ತಾರೆ ಏನು ಕತೆ ನೋಡುವ. ಮಾಳು ಅಣ್ಣ ಆ್ಯಕ್ಚುಲಿ ಇವ್ರ ಬಗ್ಗೆ ತುಂಬ ಜನಕ್ಕೆ ಅಷ್ಟು ಮುಖ ಪರಿಚಯ ಇದ್ದರೂ ಕೂಡ ಇವ್ರ ಹೆಸರು ಅಷ್ಟೊಂದು ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಬಟ್ ನಾನು ಡ್ರೈವರ ಅನ್ನೋ ಒಂದು ಸಾಂಗ್ ಏನಿದೆ ಎಲ್ಲರೂ ಕೂಡ ಒಂದು ಸಲರೂ ಕೇಳಿರ್ತೀವಿ. ಸೊ ನಮ್ಮ ಕಡೆ ಹೊಲ ಉಳಿಸ್ಬೇಕಾದ್ರೆ ಇವ್ರ ಸಾಂಗು ಪ್ರತಿ ಸಲ ನಮ್ಮ ಡ್ರೈವರ್ ಅಣ್ಣ ಅಂದರು ಹಾಕೋತಾರೆ, ಗುಡುಗ್ತಾ ಇರ್ತಾರೆ. ಆ ಲೆವೆಲ್ ಫೇಮಸ್, ಸಿಕ್ಕಾಪಟ್ಟೆ ಮಿಲಿಯನ್ ವ್ಯೂಸ್ ತೊಗೊಂಡಿದ್ದಾರೆ. ತುಂಬ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ಆ್ಯಂಡ್ ಜೊತೆಗೆ ನಮ್ಮ ಉತ್ತರ ಕನ್ನಡದ ಪ್ರತಿಭೆ. ಆ್ಯಂಡ್ ಮೇಯ್ನಾಗಿ ಇಲ್ಲಿ ಇವರೆಲ್ಲರೂ ಕೂಡ ಬಂದಿರೋವಂಥದ್ದು ನಾನು ಪ್ರೂವ್ ಮಾಡ್ಕೋಬೇಕು ಅಂತ. ಇವರಿದ್ದರೆ ನಿಜವಲ್ಲೂ ಲೈಕ್ ನನ್ನ ಪ್ರಕಾರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಬಿಗ್ ಬಾಸ್ ಮೈಲ್ ಅಂತ ಅನಿಸ್ತಿತ್ತು. ಆ್ಯಂಡ್ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಂಗರ್ಸ್ಗಳು ತುಂಬ ಮುಖ್ಯವಾದ ಪಾತ್ರ ವಹಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಇವರು ತುಂಬ ಚೆನ್ನಾಗಿ ಅದನ್ನು
ಉಪಯೋಗಿಸ್ಕೋತಾರೆ ಅಂತ ಅನಿಸಿತ್ತು. ಆ್ಯಂಡ್ ಅವರ ವಿಟಿ ನೋಡಿದಾಗ ಕೂಡ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಬದುಕಕ್ಕೆ ಎಷ್ಟು ಕಷ್ಟಪಡ್ತಾರೆ, ಜೊತೆಗೆ ಮೇಯ್ನಾಗಿ ಎಷ್ಟು ಕನಸುಗಳು ಇಟ್ಕೊಂಡ್ಬಂದಿದ್ದಾರೆ ಅಂತ. ಬಟ್ ಇವಾಗ 1-2-3 ದಿನ ಅವ್ರನ್ನ ಇರಬೇಕು ಅನ್ನೋ ಆಸೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ತುಂಬ ದಿನ ಇರ್ತಾರೆ ಅಂತ ನಂಗಂತೂ ಅನಿಸುತ್ತೆ, ನೋಡೋಣ. ಬಟ್ ಇವ್ರ ಮಾತುಗಳಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನೋಡಬೇಕು. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈಗ 3 ಜನ ಅಂತ ಹೇಳಿದಾರಲ್ವ, ಮಾಳು ಅಣ್ಣ, ಸ್ಪಂದನ ಮತ್ತು ರಕ್ಷಿತಾ, ಈ 3 ಜನ ಯಾವ ರೀತಿ ತಾವಿಲ್ಲಿ ಇರಬೇಕು ಅಂತ ಹೇಳ್ಕೊತಾರೆ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಅವ್ರು ಇಷ್ಟ ಬಂದಂಗೆ ಏನೋ ಒಂದು ರೀಸನ್ ಹೇಳ್ಬಿಟ್ರೆ ಎಲ್ಲರೂ ಕೂಡ ಮೆಚ್ಚೋಕ್ಕಾಗಲ್ಲ ಆ್ಯಂಡ್ ಮನಸ್ಸನ್ನ ಕರಗಿಸೋಕ್ಕಾಗಲ್ಲ. ಸೊ ಅದು ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ತುಂಬಾ ಅವಕಾಶಗಳು ಹೊರಗಡೆ ಸಿಗ್ಬಹುದು ಅಂತ ನಾನು ಅನ್ಕೋತೀನಿ. ಅಶ್ವಿನಿ ಮೇಡಮ್ ಅಲ್ಲ ಅವರು. ಸೊ ಇವ್ರು ಹೇಳ್ತಿರೋದು ಸ್ಪಂದನ ಅವ್ರ ಬಗ್ಗೆ. ಸೊ ಇವರು ಸ್ಪಂದನ ಹೆಸರು ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಇವ್ರು ಹೇಳೋದೇನಪ್ಪ ಅಂದರೆ, ಹೊರಗಡೆ ಕೂಡ ಅವಕಾಶಗಳು ಸಿಗುತ್ತೆ ಅವ್ರಿಗೆ. ಅಂದರೆ ಇನ್ನು ಪಾಸಿಟಿವ್ ವೇ ಯೋಚನೆ ಮಾಡ್ತೀನಿ ಅಂದಾಗ ಇವ್ರು ಹೇಳುವಂಥ ರೀತಿ ಏನಂದರೆ, ತುಂಬ ಚೆನ್ನಾಗಿದ್ದಾರೆ, ಟ್ಯಾಲೆಂಟ್ ಇದೆ, ಆ್ಯಂಡ್ ಇವ್ರಿಗೆ ಹೊರಗಡೆ ಕೂಡ ಇನ್ನೂ ಒಳ್ಳೆ ಆಫರ್ಗಳು ಬಂದೇ ಬರುತ್ತೆ. ಈ ಬಿಗ್ ಬಾಸ್ ಸ್ಟೇಜ್ನ ನಂಬ್ಕೊಂಡಿರೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಈ ಆ್ಯಂಗಲಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ, ಇಲ್ಲಿ ಯಾರಿಗೋ ಅವಕಾಶಗಳಿಲ್ಲ ಅಥವಾ ಏನು ಮಾಡೋ ಕೆಲಸ ಇಲ್ಲ ಬಟ್ ಬಿಗ್ ಬಾಸ್ ಮನೆಗೆ ಬರೋಲ್ಲ. ಆ್ಯಂಡ್ ನಿಮಗೆ ಗೊತ್ತಿದೆ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನಗಳಿದ್ದಾರೆ ಅಲ್ಲಿ. ಬಿಗ್ ಬಾಸ್ ಮನೆಗೆ ಬರೋವಂಥದ್ದು 19 ಜನ ಅಷ್ಟೇ ಬಂದಿರುವಂಥದ್ದು. ಸೊ ಎಲ್ಲರಿಗೂ ಈ ಸ್ಟೇಜ್ ಸಿಗೋಲ್ಲ. ಈ ಸ್ಟೇಜ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಎಲ್ಲ ಹೊರಗಡೆ ಅವಕಾಶ ಸಿಗುತ್ತೆ ಅಂದ್ಬಿಟ್ಟು ಈ ಅವಕಾಶನ ಬಿಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಇಲ್ಲಿ ಸ್ಪಂದನವ್ರ ಬಗ್ಗೆ ಇವ್ರು ಏನು ಹೇಳ್ತಿದ್ದಾರೆ ಅದು ಮೇ ಬಿ ರಾಂಗ್ ಅಂತ ಕೂಡ ಅನಿಸುತ್ತೆ. ಅಂದರೆ ಪರ್ಸ್ಪೆಕ್ಟಿವ್ ಅಷ್ಟೇ, ಯಾವುದು ರಾಂಗ್ ರೈಟ್ ಅಂತಿರಲ್ಲ, ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಪಂದನ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಿರೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೊರಗಡೆ ಅವಕಾಶಗಳು ಸಿಗುತ್ತೆ, ಆದರೆ ಈ ಅವಕಾಶ ಮತ್ತೆ ಬಿಗ್ ಬಾಸ್ ಬರುವಂಥದ್ದು ಮತ್ತೆ ಸಿಗುತ್ತಾ? ಸಿಗಲ್ಲ. ಸೊ ಹಾಗಾಗಿ ಇದೊಂದು ವ್ಯಾಲಿಡ್ ಪಾಯಿಂಟ್ ಅಲ್ಲ. ಬಟ್ ಅವ್ರಿಗೂ ಕೂಡ ಬೇರೆ ರೀಸನ್ಗಳು ಇರೋದಿಲ್ಲ. ನಾವು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತಲ್ಲ, ನಾವು ಅರ್ಥ ಮಾಡ್ಕೊಂಡು ಓಕೆನಾ. ಖಂಡಿತವಾಗ್ಲೂ ಡಿಸರ್ವ್ ಇದ್ದಾರೆ. ಆ್ಯಂಡ್ ನಮ್ಮ ಮೈಸೂರು ಹುಡುಗಿ ಅನ್ನೋದು ಒಂದು ಸ್ವಲ್ಪ ನಮಗೂ ಕನೆಕ್ಷನ್ ಇದೆ. ಇವ್ರು ಇರಬೇಕು, ಇವ್ರು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಆಟ ಆಡಬೇಕು ಅನ್ನೋದು ಕೂಡ ಆಸೆ ಇದೆ. ನೋಡೋಣ. ಇದನ್ನು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ, ಜಾನ್ವಿ ಅವ್ರು ಮಾತಾಡ್ತಿರೋದು ರಕ್ಷಿತ್ ಅವ್ರ ಬಗ್ಗೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಒಂದು ಅನ್ಸೋದು ಏನಂದರೆ, ಲೈಕ್ ಜಡ್ಜ್ಮೆಂಟ್ ಯಾವ ರೀತಿ ಮಾಡ್ತಾರೋ ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ತಪ್ಪಾಗಿ ಮಾತಾಡಿ ಕೂಡ ಫೇಮಸ್ ಆಗಿ ಇಲ್ಲಿ ಬಂದಿರ್ಬೋದು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಟ್ ಏನೇ ಇದ್ದರೂ ಕೂಡ ಜನ ಇವ್ರನ್ನ ನೋಡಿ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ಮುಗ್ಧತೆ ಅನ್ನೋದು ಕೂಡ ಇದೆ ಹುಡುಗಿ ರಕ್ಷಿತ್ ಅವ್ರ ಇದರಲ್ಲಿ. ಸೊ ಆ ಮುಗ್ಧತೆ ಕೂಡ ತುಂಬ ಜನಕ್ಕೆ ಇಷ್ಟ ಆಗಿದೆ. ಆ್ಯಂಡ್ ತಪ್ಪು ಮಾತಾಡ್ಬೋದು, ಬಟ್ ಆದರೂ ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ. ಜೊತೆಗೆ ಜನಗಳಿಗೆ ಎಂಟರ್ಟೈನ್ಮೆಂಟ್, ನಾನು ಅದನ್ನೇ ಹೇಳಿದೆ, ಅವ್ರು ಇವತ್ತು ಈ ಸ್ಟೇಜಲ್ಲಿ ಇದ್ದಾರೆ ಅಂದರೆ ಅದು ಒಂದು ಕಾರಣನೇ. ಎಲ್ಲೋ ಒಂದು ಕಡೆ ಏನೋ ಒಂದು ಮಾಡ್ತಿದ್ದಾರಲ್ಲ, ಅದರಿಂದನೇ ಇವತ್ತು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗಿರುವಂಥದ್ದು. ಅದೇ ಅವ್ರು ಕೈ ಹಿಡಿರೋವಂಥದ್ದು. ಯಾರಿಗೋ ಒಬ್ರಿಗೆ ಅದು ಒಂದು ಕೆಟ್ಟದಾಗ ಕಾಣಿಸೋವಂಥದ್ದು, ಒಬ್ರು ಜೀವನ ಕಟ್ಕೊಳ್ಳೋಕೆ ಹೆಲ್ಪ್ ಮಾಡಿದೆ ಅಂದರೆ ಅದು ಒಳ್ಳೆಯದೇ ಅಲ್ವಾ. ಸೊ ಎಲ್ಲರ ಬಗ್ಗೆಯೂ ಕೂಡ ಒಂದೊಂದು ನೆಗೆಟಿವ್ ಇದ್ದೇ ಇರುತ್ತೆ. ಆ್ಯಂಡ್ ಇವರೆಲ್ಲದು ಒಂದು ನೆಗೆಟಿವ್ ಇರ್ಬೋದು, ತಪ್ಪ ಮಾತಾಡಿ ಫೇಮಸ್ ಆಗಿರ್ಬೋದು. ಆದರೆ ಆ ತಪ್ಪಾಗಿ ಮಾತಾಡೋದಕ್ಕೂ ಧೈರ್ಯ ಬೇಕು. ಆ ಧೈರ್ಯ ರಕ್ಷಿತ್ ಅವರಲ್ಲಿದೆ. ಬಟ್ ಏನಪ್ಪ ಅಂದರೆ ಇಲ್ಲ ಸ್ವಲ್ಪ ಗಾಬರಿ ಆಗಿದಂಗೆ ಕಾಣಿಸ್ತಿದ್ದಾರೆ. ಸ್ವಲ್ಪ ಹೊರಗಡೆ ಅಷ್ಟು ಇರೋಷ್ಟು ಕಂಫರ್ಟಬಲ್ ಈ ಬಿಗ್ ಬಾಸ್ ಮೇಲೆ ಕಾಣಿಸ್ತಾ ಇಲ್ಲ ಅವರ ಮುಖದಲ್ಲಿ. ಸ್ವಲ್ಪ ನರ್ವಸ್ ಆಗಿರೋಂಗೆ ಕಾಣ್ತಾ ಇದ್ದಾರೆ. ಬಟ್ ಜಾನ್ವಿಯವರು ಹೇಳಿದಂಥದ್ರಲ್ಲಿ ಅವರು ಹೊರಗಡೆ ಏನು ನೋಡಿದ್ದಾರೆ ಅದನ್ನು ಮಾತಾಡ್ತಿದ್ದಾರೆ ನೋಡಿಬಿಟ್ಟು. ಅದೇ ಇವಾಗ ಇರುವಂಥ ಸಿಚುವೇಶನ್ ಕೂಡ ತುಂಬ ಕಷ್ಟ. ಯಾಕಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಆದರೂ ಕೂಡ ಜಡ್ಜ್ ಮಾಡಲೇಬೇಕು ಹೊರಗಡೆ ವಿಷಯಗಳು ಇಟ್ಕೊಂಡೆ. ಬಟ್ 1-2-3 ದಿನ ಆಗಿರೋ ಒಂದು ಬೇರೆ ಒಪಿನಿಯನ್ ಕ್ರಿಯೇಟ್ ಆಗ್ತಿತ್ತೇನೋ. ಬಟ್ ಇವಾಗ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಆ ಸಿಚುವೇಶನ್ ಇದೆ ಎಲ್ಲ. ನನ್ನ ಪ್ರಕಾರ ಈ 3 ಜನರಲ್ಲಿ ಯಾರು ಹೋಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇಡ್ತಾರೆ. ಬಟ್ ಹೇಳೋಕ್ಕಾಗಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಇವೆಲ್ಲ ಕೇಳಿದ್ಮೇಲೆ ನಂಗೆ ಅನ್ಸೋಂಥದ್ದು ಗೊತ್ತಿಲ್ಲ ಗುರು. ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬೋದು, ಹೆಂಗೆ ಬೇಕಾದ್ರೂ ಗೇಮ್ನ ತೊಗೊಂಡು ಹೋಗ್ಬೋದು. ಇಲ್ಲಿ ಬಿಗ್ ಬಾಸ್ ಅವರ ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ. ಫಸ್ಟ್ ದಿನನೇ ಈ ಥರ ಟ್ವಿಸ್ಟ್ಗಳನ್ನ ಇಟ್ಕೊಂಡು ಎಂಗೇಜಾಗಿ ಇಟ್ಟಾಗಿ ನೋಡಿದಾರಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೋ ಒಂದು ಕಡೆನೋ ಗಲಾಟೆನೇ ಆಗಬೇಕು ಅಂತೇನಿಲ್ಲ. ಈ ಥರ ಟ್ವಿಸ್ಟ್ಗಳನ್ನ ಇಟ್ಟು ಒಂದಿಷ್ಟು ಸೀನ್ ಕ್ರಿಯೇಟ್ ಮಾಡಿದ್ರೆ ಸಾಕು, ಎಪಿಸೋಡ್ಗಳು ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುತ್ತೆ. ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನನ್ನ ಪ್ರಕಾರ ಯಾರು ಹೋಗಲ್ಲ ಅಂತ ಅನಿಸುತ್ತೆ. ಇದೊಂಥರ ಟ್ವಿಸ್ಟೇ ಆಗಿರ್ಬೋದು, ಗೊತ್ತಿಲ್ಲ. ಲಾಸ್ಟಲ್ಲಿ ಬೇಕಾದ್ರೆ ಯಾರೋ ಒಬ್ರು ಹೋಗ್ಬೋದು. ನನ್ನ ಪ್ರಕಾರ ಸ್ಪಂದನ ಅವರಂತೂ ಕನ್ಫರ್ಮಾಗಿ ಹೋಗಲ್ಲ. ಮಾಳು ಅಣ್ಣನೂ ಕೂಡ ಹೋಗ್ದಂದ್ರೂ ಕೂಡ ಇರ್ಬೋದು, ಮಾಳು ಅಣ್ಣ. ಬಟ್ ಅವ್ರನ್ನ ಬಿಟ್ಟು ರಕ್ಷಿತ್ ಅವ್ರ ಮೇಲೂ ಕೂಡ ಜಾಸ್ತಿ ಜನದ ಒಪಿನಿಯನ್ ಬರಬಹುದು. ಅದೇ ಸೋಷಿಯಲ್ ಮೀಡಿಯಾ ವಿಷಯ ಇಟ್ಕೊಂಡೆ ಅವ್ರ ಹೆಸರು ಬರ್ಬೋದು. ಬಟ್ ಒಂದು ವಿಷಯ ಹೇಳ್ತೀನಿ, ಇದೆಲ್ಲ ಒಂದು ರೀತಿ ಅಡ್ವಾಂಟೇಜಾಗಿ ಕೂಡ ಕನ್ವರ್ಟ್ ಆಗುತ್ತೆ. ಈಗ ಸ್ಪಂದನ ಅವ್ರ ಹೆಸರು ಬರ್ತಾ ಇದೆ, ಜೊತೆಗೆ ರಕ್ಷಿತ್ ಅವ್ರ ಹೆಸರು ಬರ್ತಾ ಇದೆ. ಇವೆಲ್ಲ ಬೆನಿಫಿಟ್ ಆಗುತ್ತೆ ಅವ್ರಿಗೆ ಒಂದು ರೀತಿ ನೋಡಿದಾಗ. ಅಂದರೆ ಜನ ಹೇಗೆ ತಗೋತಾರೆ ಅಂದರೆ, ಟಾರ್ಗೆಟ್ ಮಾಡ್ತಿದ್ದಾರೆ ಗುರು, ಒಂದು ಸಲ ಜನ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು ಅಂತ ಅಂದ್ಕೊಂಡ್ರು ಅಂದರೆ ಮುಗೀತು. ಟಾರ್ಗೆಟ್ ಆಗ್ತಿರೋರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ, ರೀಚ್ ಆಗ್ತಾರೆ. ಅಲ್ಲಿ ಎಲ್ಲರೂ ಒಬ್ಬರ ಹೆಸರು ತಗೋತಲ್ಲ, ಅವರೆಲ್ಲ ನೆಗೆಟಿವ್ ಆಗಿ ಶುರುವಾಗ್ತಾರೆ. ಸೊ ಒಂದು ರೀತಿ ಬಿಗ್ ಬಾಸ್ ಮಾಡಿರುವಂಥದ್ದು ಈ 3 ಜನಕ್ಕೆ, ಮಾಳು ಅಣ್ಣ, ರಕ್ಷಿತಾ ಮತ್ತು ಸ್ಪಂದನ ಅವ್ರಿಗೆ ಬೆನಿಫಿಟ್ ಕೂಡ ಆಗ್ಬೋದು. ಆ್ಯಂಡ್ ಸ್ಕ್ರೀನ್ ಸ್ಪೇಸ್ ಕೂಡ ಜಾಸ್ತಿ ಸಿಗುತ್ತೆ. ಜನಕ್ಕೆ ಹತ್ರ ಆಗೋದು ಕೂಡ ಇವರೇನೇ ಆಗುವಂಥದ್ದು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್.
ಮೊದಲನೇ ಪ್ರೋಮೋದಲ್ಲೇ ಸಖತ್ತಾಗಿ ಟ್ವಿಸ್ಟ್ನ ಕೊಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು. ನೋಡೋಣ ಏನು ಮಾಡ್ತಾರೆ, ಏನು ಕತೆ ಅಂತ ನಿಮಗೆ ಅನಿಸುತ್ತೆ. ಆ್ಯಂಡ್ ಈ 3 ಜನರಲ್ಲಿ ಯಾರು ಹೋಗಬೇಕು ಅಂತ ಅನಿಸುತ್ತೆ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ನನ್ನ ಪ್ರಕಾರ 3 ಜನ ಕೂಡ ಇರೋದಕ್ಕೆ ಡಿಸರ್ವ್ ಇದ್ದಾರೆ, ಅವ್ರು ಇರಬೇಕು ಅಂತ ಅನಿಸುತ್ತೆ. ನೋಡುವ ಏನು ಮಾಡ್ತಾರೆ ನಮ್ಮ ಬಿಗ್ ಬಾಸ್, ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.